ಇವತ್ತಿನ ವಿಡಿಯೋದಲ್ಲಿ SSLC ಹಿಂದಿ ಭಾಷೆಗೆ ಸಂಬಂಧಿಸಿದಂತೆ ಅತ್ಯಂತ ಪ್ರಮುಖ ಪಾಠ ಹಾಗೂ ವಾರ್ಷಿಕ ಪರೀಕ್ಷೆಗೆ ಕೂಡ ಅತ್ಯಂತ ಮಹತ್ವದ ಪಾಠವನ್ನು ಬನ್ನಿ ತಿಳಿದುಕೊಳ್ಳೋಣ। हाय वेलकम बैक टू जुकेर एकेडमी। चलिए पाठ को प्रारंभ करते हैं। पाठ 8 इंटरनेट क्रांति। आज के संदर्भ में इंटरनेट क्रांति से होने वाले लाभ तथा हानि के बारे में छात्र जानकारी प्राप्त कर सकते हैं और सचेत रह सकते हैं। ಇಂದಿನ ಸಂದರ್ಭದಲ್ಲಿ ಇಂಟರ್ನೆಟ್ ಕ್ರಾಂತಿಯ ಅನುಕೂಲಗಳು ಮತ್ತು ಅನಾನುಕೂಲಗಳ ಬಗ್ಗೆ ವಿದ್ಯಾರ್ಥಿಗಳು ಮಾಹಿತಿಯನ್ನು ಈ ಪಾಠದ ಮೂಲಕ ಪಡೆಯಬಹುದಾಗಿದೆ। पहले कुछ पाठ में आने वाले कुछ नए जानेंगे। सबसे पहले हम देखेंगे दायरा। ಹೊಸ ಶಬ್ದಗಳನ್ನು ನಾವು ನೋಡೋಣ। दायरा ಕ್ಷೇತ್ರ, ಸೀಮಾ ಅಂದರೆ ವ್ಯಾಪ್ತಿಯ ಪ್ರದೇಶ ಅಥವಾ ವ್ಯಾಪ್ತಿ। तकनीकी प्रौद्योगिकी टेक्नोलॉजी ಅಂದರೆ ತಂತ್ರಜ್ಞಾನ। नजरिया दृष्टिकोण, सुझाव सलाह सलहे। अनगिनत असंख्य असंख्यात। खबर जिसका हिंदी में अर्थ होता है समाचार, इसको हम कन्नड़ में कहेंगे सुद्दी। व्यय खर्च करना, खर्च माडु। सूचना जानकारी इन्फॉर्मेशन ಮಾಹಿತಿ ಅಂತ ಕರೀತೀವಿ। ನೆಕ್ಸ್ಟ್ ठप पड़ना, बंद होना, ನಿಲ್ಲಿಸುವುದು ಅಥವಾ ಸ್ಥಗಿತಗೊಳಿಸುವುದು। रकम यानी कि जिसका अर्थ होता है धनराशि, ಹಣದ ಮೊತ್ತ। खोज ಶೋಧ, ಅನ್ವೇಷಣ, ಆವಿಷ್ಕಾರ ಅಥವಾ ಸಂಶೋಧನೆ ಅಂತ ಕೂಡ ನಾವು ಕರಿತೀವಿ। ಅಭಿಲೇಖ ಲಿಖಿತ ವಿವರಣ, ರೆಕಾರ್ಡ್ ಲಿಖಿತ ವಿವರಣೆ ಅಥವಾ ದಾಖಲೆ ಅಂತ ಕರಿತೀವಿ। ಯಥಾವತ್ ಜೈಸೆ ಕೆ ವೈಸೆ ಅಂದರೆ ನಿಖರವಾಗಿ ಹೇಳೋದಕ್ಕೆ ನಾವು ಯಥಾವತ್ ಅಂತ ಕರಿತೀವಿ। ಪೈರಸಿ ಚುರಾಕರ್ ನಕಲಿ ಪ್ರತಿಯಾ ಬನಾನ, ಪೈರಸಿ ಅಂದರೆ ವಂಚನೆ ಅಥವಾ ನಕಲು ಪ್ರತಿಗಳನ್ನು ಮಾಡುವುದು। ಫ್ರಾಡ್ ಧೋಕಾ, ಮೋಸ। ಪಾಶ್ ಬಂಧನ್ ಫಂದ ಬಂಧನ ಅಂತ ನಾವು ಕರಿತೀವಿ। ಹಾಸಿಲ್ ಕರ್ನ ಪ್ರಾಪ್ತ ಕರ್ನ ಪಡೆದುಕೊಳ್ಳುವುದು। ಇನ್ಫಾರ್ಮೇಷನ್ ಟೆಕ್ನಾಲಜಿ सूचना प्रौद्योगिकी माहिती तंत्रज्ञान ಅಂತ ನಾವು ಕರಿತೀವಿ। आज का युग इंटरनेट युग है। बड़े बूढ़ों से लेकर छोटे बच्चों तक सब पर इस इंटरनेट क्रांति का असर पड़ा है। ಮಕ್ಕಳೇ, ಇಂದಿನ ಯುಗವನ್ನು ನಾವು ಇಂಟರ್ನೆಟ್ ಯುಗ ಎಂದು ಕರೆಯುತ್ತೇವೆ। ಹಿರಿಯರಿಂದ ಹಿಡಿದು ಚಿಕ್ಕ ಮಕ್ಕಳವರೆಗೆ ಎಲ್ಲರ ಮೇಲೂ ಈ ಇಂಟರ್ನೆಟ್ ಕ್ರಾಂತಿಯ ಪ್ರಭಾವ ಬೀರಿದೆ। एक दिन रोहन स्कूल से लौटते ही इंटरनेट के संबंध में अपने दोस्तों के बीच हुई चर्चा के बारे में अपने बाबूजी से कहने लगा। तब उन्होंने कहा कि इंटरनेट के उपयोग से इंसानी सोच का दायरा बढ़ गया है और उन्होंने बदली तकनीक के कारण जिंदगी के बदले नजरिए को भी समझाया। ಒಂದು ದಿನ ರೋಹನ್ ಏನು ಮಾಡ್ತಾನೆ ಅಂದರೆ, ಶಾಲೆಯಿಂದ ಹಿಂದಿರುಗಿದ ತಕ್ಷಣ ಅವನು ತನ್ನ ಸ್ನೇಹಿತರಲ್ಲಿ ಆದ ಇಂಟರ್ನೆಟ್ ವಿಷಯದ ಚರ್ಚೆಯ ಬಗ್ಗೆ ತನ್ನ ತಂದೆಗೆ ಹೇಳಲು ಪ್ರಾರಂಭಿಸುತ್ತಾನೆ। ಅವನ ತಂದೆಯವರು ಹೇಳ್ತಾರೆ, ಅಂತರ್ಜಾಲದ ಬಳಕೆಯಿಂದ ಅಂದರೆ ಇಂಟರ್ನೆಟ್ ಬಳಕೆಯಿಂದ ಮಾನವನ ಚಿಂತನೆಯ ವ್ಯಾಪ್ತಿ ಹೆಚ್ಚಿಗಾಗಿದೆ ಹಾಗೂ ಬದಲಾದ ತಂತ್ರಜ್ಞಾನದಿಂದ ಬದಲಾದ ಬದುಕಿನ ದೃಷ್ಟಿಕೋನವನ್ನು ವಿವರಿಸ್ತಾರೆ। लेकिन रोहन इतने से संतुष्ट नहीं हुआ। वह इंटरनेट के बारे में विस्तृत जानकारी पाना चाहता था। बाबूजी इतना ही जानते थे कि इंटरनेट एक तरह से विश्वव्यापी कंप्यूटरों का एक जाल है, यानी कि नेटवर्क है, अंतर्जाल है, जिसकी वजह से पूरे विश्व का विस्तार एक गांव का सा छोटा हो गया है। इसलिए उन्होंने रोहन को सुझाव दिया कि वह अपने कंप्यूटर शिक्षक से पूछताछ करे। ಆದರೆ ರೋಹನ್ ಇದರಿಂದ ತೃಪ್ತನಾಗ, ತಂದೆಯವರು ಹೇಳ್ತಾರೆ, ಆದರೆ ಇದರಿಂದ ಅವನಿಗೆ ತೃಪ್ತಿ ಸಿಗೋದಿಲ್ಲ। ಅವನು ಇಂಟರ್ನೆಟ್ ಬಗ್ಗೆ ವಿವರವಾದ ಮಾಹಿತಿಯನ್ನು ಪಡೆಯಲು ಬಯಸಿದ್ದನು। ಇಂಟರ್ನೆಟ್ ಎಂಬುದು ಕಂಪ್ಯೂಟರ್ಗಳ ವಿಶ್ವವ್ಯಾಪಿ ಜಾಲ ಹಾಗೂ ಇದರಿಂದಾಗಿ ಇಡೀ ಪ್ರಪಂಚದ ವಿಸ್ತಾರವು ಒಂದು ಚಿಕ್ಕ ಹಳ್ಳಿಯಷ್ಟದಾಗಿದೆ ಅಂತ ಅವರ ತಂದೆಯವರು ಅಂದರೆ ರೋಹನ್ ಅವರ ತಂದೆಯವರು ಅವನಿಗೆ ವಿವರಿಸ್ತಾರೆ। ಇನ್ನು ಹೆಚ್ಚಿಗೆ ಮಾಹಿತಿಯನ್ನು ಪಡೆಯಲು ತನ್ನ ಕಂಪ್ಯೂಟರ್ ಶಿಕ್ಷಕರೊಂದಿಗೆ ಮಾತನಾಡಲು ರೋಹನ್ಗೆ ಅವರ ತಂದೆಯವರು ಸಲಹೆ सूचನೆಯನ್ನು ನೀಡ್ತಾರೆ। दूसरे दिन रोहन अपने कंप्यूटर शिक्षक से इसके बारे में क्लास में प्रश्न पूछता है। ಮರುದಿನ ರೋಹನ್ ತನ್ನ ತರಗತಿಗೆ ಬಂದು ಕ್ಲಾಸ್ಗೆ ಬಂದು ತನ್ನ ಕಂಪ್ಯೂಟರ್ ಶಿಕ್ಷಕರನ್ನ ತರಗತಿಯಲ್ಲಿ ಇಂಟರ್ನೆಟ್ ಬಗ್ಗೆ ಪ್ರಶ್ನೆಯನ್ನು ಮಾಡ್ತಾನೆ, ಪ್ರಶ್ನಿಸುತ್ತಾನೆ। रोहन सर, इंटरनेट का मतलब क्या है? इससे किस प्रकार की क्रांति हुई है? ऐसा प्रश्न पूछता है।
ರೋಹನ್ ಕೇಳ್ತಾನೆ, ಸರ್ ಇಂಟರ್ನೆಟ್ನ ಅರ್ಥವೇನು, ಇದು ಯಾವ ರೀತಿ ಕ್ರಾಂತಿಯನ್ನ ತಂದಿದೆ ಎಂದು ಶಿಕ್ಷಕರಿಗೆ ರೋಹನ್ ಏನು ಮಾಡ್ತಾನೆ, ಮಾರನೇ ದಿನ ತನ್ನ ತರಗತಿಯಲ್ಲಿ ಶಿಕ್ಷಕರಿಗೆ, ಕಂಪ್ಯೂಟರ್ ಶಿಕ್ಷಕರಿಗೆ ಕೇಳ್ತಾನೆ. शिक्षक, बड़ा अच्छा सवाल है, सुनो. इंटरनेट अनगिनत कंप्यूटरों के कई अंतरजालों का एक दूसरे से संबंध स्थापित करने का जाल है. आज इंसान के लिए खान पान जितना ज़रूरी है, इंटरनेट भी उतना ही आवश्यक हो गया है. ಶಿಕ್ಷಕ ಹೇಳ್ತಾರೆ, ಇದು ತುಂಬ ಒಳ್ಳೆಯ ಪ್ರಶ್ನೆ, ಆಲಿಸಿ ಕೇಳಿಸ್ಕೊಳ್ಳಿ. ಅಂತರ್ಜಾಲವು ಅಸಂಖ್ಯಾತ ಕಂಪ್ಯೂಟರ್ಗಳ ಹಲವಾರು ಅಂತರ್ಜಾಲಗಳ ನಡುವೆ ಒಂದಕ್ಕೊಂದು ಸಂಬಂಧವನ್ನು ಸ್ಥಾಪಿಸುವ ಒಂದು ಜಾಲವಾಗಿದೆ. ಇದು ಮನುಷ್ಯನಿಗೆ ಆಹಾರ ಮತ್ತು ಪಾನೀಯ ಎಷ್ಟು ಅವಶ್ಯಕತೆ ಇದೆಯೋ, ಇಂಟರ್ನೆಟ್ ಕೂಡ ಇವತ್ತಿನ ಯುಗದಲ್ಲಿ ಅಷ್ಟೇ ಅವಶ್ಯಕವಾಗಿದೆ ಎಂದು ಕಂಪ್ಯೂಟರ್ ಶಿಕ್ಷಕರು ರೋಹನ್ಗೆ ಹೇಳ್ತಾರೆ. ಅಜಿತ್, ವಹ ಕೈಸೆ ಸರ್? ಅಜಿತ್ ಎನ್ನುವಂಥ ವಿದ್ಯಾರ್ಥಿ ಕೇಳ್ತಾನೆ, ಅದು ಹೇಗೆ ಸರ್, ಇಂಟರ್ನೆಟ್ ಅಷ್ಟು ಅವಶ್ಯಕತವಾಗಿದೆ, ಅದು ಹೇಗೆ ಎಂದು ಅವನೇನು ಮಾಡ್ತಾನೆ, ಅಜಿತ ಪ್ರಶ್ನೆಯನ್ನು ಕೇಳ್ತಾನೆ. ಶಿಕ್ಷಕ್, कुछ साल पहले दूर रहते रिश्तेदार या दोस्तों को कोई खबर देनी पड़ती तो हमें चिट्ठी लिखनी पड़ती थी या दूरभाषा का उपयोग करना पड़ता था. इससे समय और पैसे दोनों का अधिक व्यय होता था. ಶಿಕ್ಷಕರು ಹೇಳುತ್ತಾರೆ ಅಜಿತನ ಪ್ರಶ್ನೆಯನ್ನು ಕೇಳಿಕೊಂಡು, ಕೆಲವು ವರ್ಷಗಳ ಹಿಂದೆ ದೂರದಲ್ಲಿ ವಾಸಿಸುವಂಥ ನಮ್ಮ ಸಂಬಂಧಿಕರಿಗಾಗಲಿ ಅಥವಾ ನಮ್ಮ ಸ್ನೇಹಿತರಿಗೆ ಯಾವುದೇ ಸುದ್ದಿಯನ್ನು ನಾವು ನೀಡಬೇಕಾದ್ರೆ, ಮೆಸೇಜನ್ನು ತಲುಪಿಸಬೇಕಾದ್ರೆ ನಾವೇನು ಮಾಡ್ತಾ ಇದ್ವಿ, ನಾವು ಪತ್ರಗಳನ್ನು ಬರಿಬೇಕಾಗಿತ್ತು ಅಥವಾ ಟೆಲಿಫೋನ್ ಅಂದರೆ ದೂರವಾಣಿ ಮುಖಾಂತರ ನಾವು ಅವರನ್ನು ಮಾತನಾಡಿಸಬೇಕಾಗಿತ್ತು, ಟೆಲಿಫೋನ್ಗಳನ್ನು ಬಳಸಬೇಕಾಗಿತ್ತು. ಇದಕ್ಕೆ ಸಾಕಷ್ಟು ಸಮಯ ಮತ್ತು ಹಣ, ದುಡ್ಡು ಏನಾಗ್ತಿತ್ತು, ವೆಚ್ಚ ಆಗುತ್ತಿತ್ತು. ಮುಂದೆ ಶಿಕ್ಷಕರು ಹೇಳುತ್ತಾರೆ, ಲೇಕಿನ್ ಇಂಟರ್ನೆಟ್ ದ್ವಾರಾ ಪಲ್ ಭರ್ ಮೇ बिना ज़्यादा खर्च किए कोई भी विचार हो, स्थिर चित्र हो, वीडियो चित्र हो, दुनिया के किसी भी कोने में भेजना मुमकिन हो गया है. तुम चाहो तो एक पूरे पुस्तकालय की किताबों के विषय को कम समय में कहीं भी भेज सकते हो. इंटरनेट आधुनिक जीवन शैली का महत्वपूर्ण अंग बन गया है. शायद इसके बिना संचार व सूचना दोनों ही क्षेत्र ठप पड़ जाते हैं. ಶಿಕ್ಷಕರು ಹೇಳ್ತಾರೆ, ಆದರೆ ಅಂತರ್ಜಾಲ ಅಂದರೆ ಇಂಟರ್ನೆಟ್ ಮೂಲಕ ನಾವು ಏನು ಮಾಡ್ಬೋದು, ಕ್ಷಣಾರ್ಧದಲ್ಲಿ ಹೆಚ್ಚಿಗೆ ವೆಚ್ಚವಿಲ್ಲದೆ ಯಾವುದೇ ನಮ್ಮ ವಿಚಾರಗಳಾಗಿರಲಿ, ಚಿತ್ರಗಳಾಗಿರಲಿ, ಅಂದರೆ ಇಮೇಜಸ್ ಅಥವಾ ವಿಡಿಯೋ ಚಿತ್ರಗಳಾಗಿರಲಿ, ವಿಡಿಯೋಸ್ಗಳಾಗಿರಲಿ, ಜಗತ್ತಿನ ಯಾವುದೇ ಮೂಲೆಗೆ ಯಾವುದೇ ವಿಚಾರವನ್ನು ಏನಾಗಿದೆ ಇಂಟರ್ನೆಟ್ ಸಹಾಯದಿಂದ ಕಳಿಸಲು ಸಾಧ್ಯವಾಗಿದೆ ಎಂದು ಶಿಕ್ಷಕರು ಹೇಳುತ್ತಾರೆ. ಅಷ್ಟೇ ಅಲ್ಲ, ನೀವು ಅಂದರೆ ವಿದ್ಯಾರ್ಥಿಗಳಿಗೆ ಹೇಳ್ತಾರೆ, ನೀವು ಬಯಸಿದರೆ ಪುಸ್ತಕಗಳ ಸಂಪೂರ್ಣ ಲೈಬ್ರರಿ ಅಂದರೆ ಗ್ರಂಥಾಲಯದ ವಿಷಯಗಳನ್ನು ಕಡಿಮೆ ಸಮಯದಲ್ಲಿ ಎಲ್ಲಿ ಬೇಕಾದರೂ ನಾವು ಏನು ಮಾಡ್ಬೋದು, ಕಳುಹಿಸಬಹುದು. ಇಂಟರ್ನೆಟ್ ಆಧುನಿಕ ಜೀವನ ಶೈಲಿಯಲ್ಲಿ ಅಥವಾ ಆಧುನಿಕ ಜೀವನ ಶೈಲಿಯ ಒಂದು ಪ್ರಮುಖ ಭಾಗವಾಗಿದೆ. ಬಹುಶಃ ಇದು ಇಲ್ಲದೇ ಇದ್ದರೆ ಸಂವಹನ ಮತ್ತು ಮಾಹಿತಿ ಕ್ಷೇತ್ರ, ಇವೆರಡೂ ಕ್ಷೇತ್ರಗಳು ಸ್ಥಗಿತಗೊಳ್ತಿದ್ವು ಎಂದು ಶಿಕ್ಷಕರು ಇಂಟರ್ನೆಟ್ನ ಉಪಯೋಗಗಳನ್ನು ವಿದ್ಯಾರ್ಥಿಗಳಿಗೆ ತಿಳಿ ಹೇಳುತ್ತಾರೆ. अब नेहा प्रश्न पूछती है. नेहा, सर इंटरनेट द्वारा और कौन सी मदद मिलती है? नेहा प्रश्न ಕೇಳುತ್ತಾಳೆ, ಸರ್ ಇಂಟರ್ನೆಟ್ ಮೂಲಕ ಮತ್ತೆ ನಮಗೆ ಬೇರೆ ಯಾವ ಸಹಾಯಗಳು ಸಿಗ್ತವೆ ಅಥವಾ ಯಾವ ಸಹಾಯಗಳು ಲಭ್ಯವಿದ್ದಾವೆ ಅಂತ ಕೇಳ್ತಾಳೆ. तो शिक्षक कहते हैं, इंटरनेट द्वारा घर बैठे बैठे खरीदारी कर सकते हैं, कोई भी बिल भर सकते हैं, इससे दुकान जाने और लाइन में घंटों खड़े रहने का समय बच सकता है. इंटरनेट बैंकिंग द्वारा दुनिया की किसी भी जगह पर चाहे जितनी भी रकम भेजी जा सकती है. ಅವಾಗ ಅದಕ್ಕೆ ಶಿಕ್ಷಕರು ಹೇಳ್ತಾರೆ, ನೀವು ಇಂಟರ್ನೆಟ್ ಮೂಲಕ ಅಂತರ್ಜಾಲವನ್ನು ಬಳಸಿಕೊಂಡು ಮನೆಯಲ್ಲಿ ಕುಳಿತುಕೊಂಡೇ ನಾವು ಏನು ಮಾಡಬೇಕಾಗುತ್ತೆ, ಶಾಪಿಂಗನ್ನು ಮಾಡಬಹುದು. ಉದಾಹರಣೆಗೆ ನಾವು ನೋಡುವುದಾದರೆ ಬಹಳಷ್ಟು ಆ್ಯಪ್ಗಳಿದ್ದಾವೆ, ನಾವೆಲ್ಲರೂ ಅದನ್ನು ಬಳಸ್ತೀವಿ. ಫ್ಲಿಪ್ಕಾರ್ಟು, ಅಮೆಜಾನು, ಸ್ನ್ಯಾಪ್ಡೀಲ್, ಮೀಶೋ, ಹೀಗೆ ಹಲವಾರು ಉದಾಹರಣೆಗಳನ್ನು ಆನ್ಲೈನ್ ಶಾಪಿಂಗ್ಗೆ ನಾವು ತೆಗೆದುಕೊಳ್ಳಬಹುದು. ಅಷ್ಟೇ ಅಲ್ಲದೆ ಯಾವುದೇ ಬಿಲ್ಲನ್ನು ಕೂಡ ನಾವು ಏನು ಮಾಡ್ಬೋದು, ಪಾವತಿಸಬಹುದು. ಉದಾಹರಣೆಗಾಗಿ ಮೊಬೈಲ್ ರಿಚಾರ್ಜ್ ಆಗಿರಬಹುದು, DTH ರಿಚಾರ್ಜ್ ಆಗಿರಬಹುದು, ಕರೆಂಟ್ ಬಿಲ್ ಆಗಿರಬಹುದು, ವಾಟರ್ ಬಿಲ್ ಆಗಿರಬಹುದು. ಶಾಪ್ನಲ್ಲಿ QR ಕೋಡನ್ನು ಸ್ಕ್ಯಾನ್ ಮಾಡಿ ನಾವು ಏನು ಮಾಡ್ಬೋದು, ಬಿಲ್ಲನ್ನು ಪೇ ಮಾಡಬಹುದು. ಇದರಿಂದ ಅಂಗಡಿಗೆ ಹೋಗಿ ಅಲ್ಲಿ ಗಂಟೆಗಟ್ಟಲೆ ಸಾಲಿನಲ್ಲಿ ನಿಲ್ಲುವಂಥ ಸಮಯವನ್ನು ನಾವೇನು ಮಾಡಬೇಕಾಗಿದೆ, ಉಳಿಸಬಹುದಾಗಿದೆ. ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕ ಜಗತ್ತಿನ ಯಾವುದೇ ಸ್ಥಳಕ್ಕೆ ಯಾವುದೇ ಮೊತ್ತವನ್ನು ಕೂಡ ನಾವು ಕಳುಹಿಸಬಹುದು. ಉದಾಹರಣೆಗೆ ಆನ್ಲೈನ್ ಬ್ಯಾಂಕಿಂಗ್ ಅಂತೀವಿ, ಅಥವಾ ನಮ್ಮ ಫೋನ್ನಲ್ಲಿ ಇವಾಗ ಫೋನ್ಪೇ ಇದ್ದಾವೆ, ಗೂಗಲ್ ಪೇ ಇದ್ದಾವೆ, ಭಾರತ್ ಪೇ ಇದೆ. ಹೀಗೆ ನಾವು ಈ ಬ್ಯಾಂಕಿಂಗ್ ಮುಖಾಂತರ ದುಡ್ಡನ್ನು ಕಳಿಸಬಹುದು. ಅಜಯ್, और
ಅಜಯ ಮತ್ತೆ ಪ್ರಶ್ನೆ ಕೇಳ್ತಾನೆ ಮತ್ತು ಮತ್ತೇನು ಲಾಭಗಳು ಎಂದು ಅಜಯ ಮತ್ತೆ ಶಿಕ್ಷಕರಿಗೆ ಪ್ರಶ್ನೆಯನ್ನ ಮಾಡ್ತಾನೆ. शिक्षक और वीडियो कॉन्फ्रेंस द्वारा एक जगह बैठकर दुनिया के कई देशों के प्रतिनिधियों के साथ 8-10 दूरदर्शन के पर्दे पर चर्चा कर सकते हैं. एक ही कमरे में बैठकर विभिन्न देशों में रहने वाले लोगों के साथ विचार विनिमय कर सकते हैं. ಶಿಕ್ಷಕರು ಹೇಳುತ್ತಾರೆ ಮತ್ತು ನಾವೇನು ಮಾಡ್ಬೋದು ಇಂಟರ್ನೆಟ್ ಮೂಲಕ ಅಂದರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಾವು ಒಂದೇ ಸ್ಥಳದಲ್ಲಿ ಕುಳಿತುಕೊಂಡು 8 ಅಥವಾ 10 ದೂರದರ್ಶನ ಪರದೆಗಳಲ್ಲಿ ವಿಶ್ವದ ಅನೇಕ ದೇಶದ ಪ್ರತಿನಿಧಿಗಳೊಂದಿಗೆ ನಾವು ಏನು ಮಾಡ್ಬೋದು, ಚರ್ಚಿಸಬಹುದು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ನ್ಯೂಸ್ ಚಾನೆಲ್ ಸ್ಟುಡಿಯೋಗಳು ನಾವೆಲ್ಲಿ ನೋಡ್ತೀವಿ. ನೀವು ಒಂದೇ ಕೋಣೆಯಲ್ಲಿ ಕುಳಿತುಕೊಂಡು ವಿವಿಧ ದೇಶಗಳಲ್ಲಿ ವಾಸಿಸುವಂಥ ಜನರೊಂದಿಗೆ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳಬಹುದು. ನಮ್ಮ ಮೊಬೈಲ್ ಮೂಲಕನೂ ಕೂಡ ನಾವು ಏನು ಮಾಡ್ಬೋದು, ವಿಡಿಯೋ ಕಾಲ್ ಮೂಲಕ ವಿಡಿಯೋ ಕಾನ್ಫರೆನ್ಸನ್ನು ನಾವು ತೆಗೆದುಕೊಳ್ಳಬಹುದು. ಇವತ್ತಿನ ಯುಗದಲ್ಲಿ ಅತ್ಯಂತ ಪಾಪ್ಯುಲಾರಿಟಿ ಗೂಗಲ್ ಮೀಟ್ ಹಾಗೂ ಇನ್ನಿತರ ನಾವು ಸರ್ವಿಸ್ಗಳ ಮೂಲಕ ನೂರಾರು ಜನರುಗಳೊಂದಿಗೆ ಸೇರಿಕೊಂಡು ಆಡಿಯೋ ವಿಡಿಯೋ ಅಟ್ ಎ ಟೈಮ್ ಕಾನ್ಫರೆನ್ಸ್ ಆಗಿ ನಾವು ಅವ್ರ ಜೊತೆ ಮಾತನಾಡಬಹುದು, ಅವರನ್ನು ನೋಡಬಹುದು, ವಿಚಾರಗಳನ್ನು ಹಂಚಿಕೊಳ್ಳಬಹುದು. अंजलि सर क्या इंटरनेट की सहायता से बेरोजगारी को मिटा सकते हैं? ಅವಾಗ ಅಂಜಲಿ ಕೇಳ್ತಾಳೆ, ಸರ್ ಇಂಟರ್ನೆಟ್ ಸಹಾಯದಿಂದ ನಿರುದ್ಯೋಗದ ಒಂದು ಸಮಸ್ಯೆ ನಿರ್ಮೂಲನೆ ಸಾಧ್ಯವೇ ಎಂದು ಅಂಜಲಿ ಕಂಪ್ಯೂಟರ್ ಶಿಕ್ಷಕರಿಗೆ ಪ್ರಶ್ನೆಯನ್ನು ಮಾಡ್ತಾಳೆ. तो शिक्षक कहते हैं हाँ ज़रूर. भारत में आईटी यानी कि इंफॉर्मेशन टेक्नोलॉजी और ITES अर्थात इंफॉर्मेशन टेक्नोलॉजी एनेबल्ड सर्विसेज संस्थाओं का प्रवेश इंटरनेट से संभव हुआ है. इनसे अनगिनत लोगों को रोजगार मिला है और सिर्फ हमारे देश में ही नहीं कई देशों की आर्थिक स्थिति में भी सुधार हुआ है. ಶಿಕ್ಷಕರು ಅಂಜಲಿ ಪ್ರಶ್ನೆಗೆ ಹೇಳ್ತಾರೆ, ಖಂಡಿತವಾಗಿಯೂ ನಾವು ಏನು ಮಾಡ್ಬೋದು, ಖಂಡಿತವಾಗಿಯೂ ಭಾರತದಲ್ಲಿ IT ಅಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂದರೆ ಮಾಹಿತಿ ತಂತ್ರಜ್ಞಾನ ಮತ್ತು ITES ಇನ್ಫಾರ್ಮೇಷನ್ ಟೆಕ್ನಾಲಜಿ ಎನೇಬಲ್ಡ್ ಸರ್ವಿಸಸ್ ಅಂದರೆ ಮಾಹಿತಿ ತಂತ್ರಜ್ಞಾನ ಸಕ್ರಿಯಗೊಳಿಸಿದ ಸೇವೆಗಳು ಅಂತ ನಾವು ಅದಕ್ಕೆ ಕರಿತೀವಿ. ಈ ಸಂಸ್ಥೆಗಳ ಪ್ರವೇಶವು ಇಂಟರ್ನೆಟ್ ಮೂಲಕನೇ ಸಾಧ್ಯವಾಗಿದೆ. ಇವು ಅಸಂಖ್ಯಾತ ಜನರಿಗೆ ಏನು ಮಾಡಿದ್ದಾವೆ, ಉದ್ಯೋಗವನ್ನು ಒದಗಿಸಿದೆ, ಉದ್ಯೋಗವನ್ನು ಸೃಷ್ಟಿಸಿದ್ದಾವೆ ಮತ್ತು ನಮ್ಮ ಭಾರತ ದೇಶ ಮಾತ್ರವಲ್ಲದೆ ಅನೇಕ ದೇಶಗಳ ಆರ್ಥಿಕ ಸ್ಥಿತಿಗಳು ಕೂಡ ಏನಾಗಿದ್ದಾವೆ, ಇದರಿಂದ ಸುಧಾರಣೆಗೊಂಡಿದ್ದಾವೆ ಎಂದು ಶಿಕ್ಷಕರು ಹೇಳುತ್ತಾರೆ. तो फिर अमोद प्रश्न पूछता है, अमोद सर मैंने सोशल नेटवर्किंग शब्द कहीं पढ़ा था, इसका अर्थ क्या है? ಅಷ್ಟರೊಳಗಾಗಿ ಸರ್ ಸೋಷಿಯಲ್ ನೆಟ್ವರ್ಕಿಂಗ್ ಅಂದರೆ ಸಾಮಾಜಿಕ ಜಾಲತಾಣ ಎಂಬ ಪದವನ್ನು ಎಲ್ಲೋ ಓದಿದ್ದೆ, ಇದರ ಅರ್ಥ ಏನು ಎಂದು ಅಮೋದ ಶಿಕ್ಷಕರಿಗೆ ಮತ್ತೆ ಪ್ರಶ್ನೆಯನ್ನ ಮಾಡ್ತಾನೆ. ಶಿಕ್ಷಕ್ सोशल नेटवर्किंग एक क्रांतिकारी खोज है जिसने दुनिया भर के लोगों को एक जगह पर ला खड़ा कर दिया है. सोशल नेटवर्किंग के कई साइट्स हैं जैसे फेसबुक, ऑर्कुट, ट्विटर, लिंक्डइन. इन साइटों के कारण देश विदेश के लोगों की रहन सहन, वेशभूषा, खान पान के अलावा संस्कृति, कला आदि का प्रभाव शीघ्रातिशीघ्र हमारे समाज पर पड़ रहा है. नेटवर्किंग ಬಗ್ಗೆ ಶಿಕ್ಷಕರು ಹೇಳುತ್ತಾರೆ, ಸಾಮಾಜಿಕ ಜಾಲತಾಣ ಅಂದರೆ ಸೋಷಿಯಲ್ ನೆಟ್ವರ್ಕಿಂಗ್ ಅಂತ ನಾವು ಅದಕ್ಕೆ ಕರಿತೀವಿ. ಇದೊಂದು ಕ್ರಾಂತಿಕಾರಿ ಆವಿಷ್ಕಾರವಾಗಿದೆ. ಇದು ಪ್ರಪಂಚದಾದ್ಯಂತ ಜನರನ್ನು ಒಂದೇ ಸ್ಥಳಕ್ಕೆ ತಂದು ನಿಲ್ಲಿಸಿದೆ. ಉದಾಹರಣೆಗಾಗಿ ನೋಡುವುದಾದರೆ ಅನೇಕ ವೆಬ್ಸೈಟ್ಗಳಿದ್ದಾವೆ, ಫೇಸ್ಬುಕ್, ಆರ್ಕುಟ್, ಟ್ವಿಟರ್, ಲಿಂಕ್ಡ್ಐನ್, ಈಗ ಟ್ರೆಂಡ್ನಲ್ಲಿರುವಂಥ ವಾಟ್ಸಪ್, ಇನ್ಸ್ಟಾಗ್ರಾಮ್, ಸ್ನ್ಯಾಪ್ಚಾಟ್, ಟಿಕ್ಟಾಕ್ ಮುಂತಾದ ಅನೇಕ ಸಾಮಾಜಿಕ ಜಾಲತಾಣಗಳು ನಮಗೆ ಲಭ್ಯವಾಗಿದ್ದಾವೆ. ಈ ಸಾಮಾಜಿಕ ಜಾಲತಾಣಗಳಿಂದ ದೇಶ ವಿದೇಶಗಳ ಜನರ ಜೀವನ ಶೈಲಿ ಅಂದರೆ ಲೈಫ್ ಸ್ಟೈಲ್, ಉಡುಗೆ ತೊಡುಗೆ, ಡ್ರೆಸ್ಸಿಂಗ್ ಸ್ಟೈಲ್, ಸಂಸ್ಕೃತಿ, ಕಲ್ಚರ್, ಕಲೆ ಅಂದರೆ ಆರ್ಟ್ ಇತ್ಯಾದಿಗಳು ನಮ್ಮ ಸಮಾಜದ ಮೇಲೆ ಅತಿ ಶೀಘ್ರವಾಗಿ ಪ್ರಭಾವವನ್ನು ಬೀರುತ್ತಿವೆ ಅಂತ ಶಿಕ್ಷಕರು ಸಾಮಾಜಿಕ ಜಾಲತಾಣದ ಬಗ್ಗೆ ಉತ್ತರಿಸ್ತಾರೆ. आगे शिक्षक कहते हैं, बच्चों इतना ही नहीं, भारत जैसे प्रगतिशील राष्ट्र ई गवर्नेंस यानी कि ई प्रशासन द्वारा बदलाव लाने की कोशिश कर रहे हैं. ಮುಂದೆ ಶಿಕ್ಷಕರು ಹೇಳ್ತಾರೆ, ಮಕ್ಕಳೇ ಇದು ಮಾತ್ರವಲ್ಲ, ಭಾರತದಂಥ ಪ್ರಗತಿಪರ ರಾಷ್ಟ್ರ ಈ ಆಡಳಿತದ ಮೂಲಕ ಬದಲಾವಣೆ ತರಲು ಪ್ರಯತ್ನಿಸುತ್ತಿದೆ. ರಜತ್ ಈ ಗವರ್ನೆನ್ಸ್ ಕ್ಯಾ ಹೋತಾ ಹೈ ಸರ್? ಅದಕ್ಕೆ ರಜತ ಕೇಳುತ್ತಾನೆ, ಈ ಗವರ್ನೆನ್ಸ್
ಅಥವಾ ಈ ಆಡಳಿತ ಎಂದರೇನು ಸರ್ ಅಂತ रजत इद्दोन प्रश्न ಮಾಡ್ತಾನೆ। ಅದಕ್ಕೆ ಶಿಕ್ಷಕರು ಹೇಳುತ್ತಾರೆ, ई गवर्नेंस द्वारा सरकार के सभी कामकाज का विवरण, अभिलेख, सरकारी आदेश आदि को यथावत लोगों को सूचित किया जाता है। इससे प्रशासन ಪಾರದರ್ಶಿ बन सकता है। ಶಿಕ್ಷಕರು ಮುಂದೆ ಹೇಳುತ್ತಾರೆ, ಈ ಗವರ್ನೆನ್ಸ್ ಅಂದ್ರೆ ಈ ಆಡಳಿತದ ಮೂಲಕ ಸರ್ಕಾರಿ ಕೆಲಸಗಳ ಎಲ್ಲಾ ವಿವರಗಳು, ಸರ್ಕಾರಿ ಕೆಲಸದ ದಾಖಲೆಗಳು, ಸರ್ಕಾರಿ ಆದೇಶಗಳು ಇತ್ಯಾದಿಗಳನ್ನು ಜನರಿಗೆ ನಿಖರವಾಗಿ ಸರಿಯಾಗಿ ತಿಳಿಸಲಾಗುತ್ತದೆ। ಹಲವಾರು ಸರ್ಕಾರಿ ಯೋಜನೆಗಳು, ಸೌಲಭ್ಯಗಳ ಮಾಹಿತಿ ಹಾಗೂ ಅದರ ಫಲಾನುಭವವನ್ನು ನಾವು ಈ ಗವರ್ನೆನ್ಸ್ ಅಂದರೆ ಈ ಆಡಳಿತದ ಮೂಲಕ ಇವಾಗ ಸದ್ಯ ಪಡೆದುಕೊಳ್ತಾ ಇದ್ದೀವಿ। ಇದರಿಂದ ಆಡಳಿತ ಪಾರದರ್ಶಕವಾಗಿರಬಹುದು ಎಂದು ಶಿಕ್ಷಕರು ಹೇಳುತ್ತಾರೆ। आदेश सर, तब तो इंटरनेट समाज के लिए एक बहुत बड़ा वरदान साबित हुआ। ಅವಾಗ ಆದೇಶ ಕೇಳ್ತಾನೆ, ಸರ್ ಹಾಗಾದರೆ ಇಂಟರ್ನೆಟ್ ಎನ್ನುವಂಥದ್ದು ಸಮಾಜಕ್ಕೆ ಒಂದು ದೊಡ್ಡ ವರದಾನವಾಗಿ ಸಾಬೀತಾಗಿದೆ ಅಲ್ಲ ಅಂತ ಮತ್ತೆ ಪ್ರಶ್ನೆಯನ್ನ ಕೇಳ್ತಾನೆ आदेश। शिक्षक, इंटरनेट सचमुच एक वरदान है। उसने जीवन के हर क्षेत्र में अपना कमाल दिखाया है, जैसे चिकित्सा, कृषि, अंतरिक्ष ज्ञान, विज्ञान, शिक्षा आदि। यहाँ तक कि देश के रक्षा दलों की कार्यवाही में इंटरनेट का बहुत बड़ा योगदान है। ಶಿಕ್ಷಕರು ಹೇಳ್ತಾರೆ, ಇಂಟರ್ನೆಟ್ ನಿಜವಾಗಿಯೂ ಕೂಡ ನಮಗೆ ಒಂದು ಸಿಕ್ಕಿರುವಂತಹ ವರದಾನವಾಗಿದೆ। ಅದು ನಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿ ತನ್ನ ಶ್ರೇಷ್ಠತೆಯನ್ನು, ತನ್ನ ಮಹತ್ವವನ್ನು ತೋರಿಸಿಕೊಟ್ಟಿದೆ। ಉದಾಹರಣೆಗಾಗಿ ನಾವು ನೋಡುವುದಾದರೆ ವೈದ್ಯಕೀಯ ಕ್ಷೇತ್ರ, ಕೃಷಿ ಕ್ಷೇತ್ರ, ಬಾಹ್ಯಾಕಾಶ ಜ್ಞಾನ, ವಿಜ್ಞಾನ, ಶಿಕ್ಷಣ ಇತ್ಯಾದಿ ಕ್ಷೇತ್ರಗಳಲ್ಲಿ ಇಂಟರ್ನೆಟ್ನ ಕೊಡುಗೆ ಅಪಾರವಾಗಿದೆ। ಅಷ್ಟೇ ಅಲ್ಲದೆ ನಮ್ಮ ದೇಶದ ರಕ್ಷಣಾ ಪಡೆಗಳಲ್ಲಿ ಮುಖ್ಯವಾಗಿ ನಾವು ನೋಡಬಹುದು, ನಮ್ಮ ದೇಶದ ರಕ್ಷಣಾ ಪಡೆ, ಭೂಪಡೆ, ವಾಯುಪಡೆ ಹಾಗೂ ನೌಕಾಪಡೆಗಳಲ್ಲಿ ಕಾರ್ಯನಿರ್ವಹಣೆಯಲ್ಲಿ ಇಂಟರ್ನೆಟ್ ಕೂಡ ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ ಎಂದು ಶಿಕ್ಷಕರು ಹೇಳುತ್ತಾರೆ। ಪೂಜಾ, ಸರ್ क्या इंटरनेट का कोई दुष्परिणाम भी है? ಪೂಜಾ ಕೇಳ್ತಾಳೆ, ಸರ್ ಇಂಟರ್ನೆಟ್ನಿಂದ ಯಾವುದಾದ್ರೂ ಅಡ್ಡ ಪರಿಣಾಮಗಳಿದಾವ, ಡಿಸ್ಅಡ್ವಾಂಟೇಜಸ್ ಏನಾದರೂ ಇದಾವ, ದುಷ್ಪರಿಣಾಮಗಳು ಏನಾದರೂ ಇದಾವ ಎನ್ನುವಂಥ ಪ್ರಶ್ನೆ ಕೇಳ್ತಾಳೆ। शिक्षक, हाँ हाँ हैं। इंटरनेट एक और वरदान है तो दूसरी ओर अभिशाप भी है। इंटरनेट की वजह से पायरेसी, बैंकिंग फ्रॉड, हैकिंग, सूचना खबरों की चोरी को हम हैकिंग कहते हैं, आदि बढ़ रही हैं। मुक्त वेबसाइट, चैटिंग आदि से युवा पीढ़ी ही नहीं, बच्चे भी इंटरनेट की कदम बाहों के पास में फंसे हुए हैं। इससे वक्त का दुरुपयोग होता है और बच्चे अनुपयुक्त और अनावश्यक जानकारी हासिल कर रहे हैं। इसलिए आप लोगों को इंटरनेट से सचेत रहना चाहिए। ಅದಕ್ಕೆ ಶಿಕ್ಷಕರು ಹೇಳುತ್ತಾರೆ, ಪೂಜಾ ಕೇಳಿದ ಪ್ರಶ್ನೆಗೆ, ಹೌದು ಹೌದು, ಒಂದೆಡೆ ಇಂಟರ್ನೆಟ್ ನಮಗೆ ವರದಾನವಾಗಿದ್ದರೆ ಇನ್ನೊಂದೆಡೆಗೆ ಅದು ಒಂದು ದೊಡ್ಡ ಶಾಪವೂ ಕೂಡ ಹೌದು। ಇಂಟರ್ನೆಟ್ನಿಂದಾಗಿ ಪೈರಸಿ ಅಂದರೆ ಕೃತಿ ಚೌರ್ಯ, ಸಾಹಿತ್ಯವನ್ನು ಕಳ್ಳತನ ಮಾಡುವಂಥದ್ದು, ಅಂದರೆ ಒಬ್ಬರ ರಚನೆಗಳನ್ನು ಕಳ್ಳತನ ಮಾಡುವುದು, ಬ್ಯಾಂಕಿಂಗ್ ವಂಚನೆ, ಹ್ಯಾಕಿಂಗ್ ಅಂದರೆ ಮಾಹಿತಿಯನ್ನು ಅಥವಾ ಸುದ್ದಿಗಳನ್ನು ಕಳ್ಳತನ ಮಾಡುವುದು ಇತ್ಯಾದಿಗಳೇನಾಗ್ತಾ ಇದ್ದಾವೆ, ಹೆಚ್ಚಿಗೆ ಆಗ್ತಾ ಇದ್ದಾವೆ। ಅಷ್ಟೇ ಅಲ್ಲದೆ ಉಚಿತ ವೆಬ್ಸೈಟ್, ಚಾಟಿಂಗ್ ಇತ್ಯಾದಿಗಳಿಂದ ನಮ್ಮ ಯುವ ಪೀಳಿಗೆ ಮಾತ್ರವಲ್ಲದೆ ಮಕ್ಕಳು ಅಂತರ್ಜಾಲದ ತೋಳುಗಳ ಸುಳಿವುಗಳಲ್ಲಿ ಏನಾಗಿದ್ದಾರೆ, ಸಿಲುಕಿಕೊಂಡಿದ್ದಾರೆ। ಇದು ಸಮಯದ ದುರುಪಯೋಗಕ್ಕೆ ಕಾರಣವಾಗುತ್ತದೆ ಮತ್ತು ಮಕ್ಕಳು ಅನುಚಿತ ಮತ್ತು ಅನಗತ್ಯ ಮಾಹಿತಿಯನ್ನು ಪಡೆದುಕೊಳ್ಳುತ್ತಿದ್ದಾರೆ। ಅದಕ್ಕಾಗಿ ನೀವು ಇಂಟರ್ನೆಟ್ನಲ್ಲಿ ಬಹಳಷ್ಟು ಜಾಗರೂಕರಾಗಿರಬೇಕು ಎಂದು ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಕಿವಿ ಮಾತನ್ನು ಹೇಳ್ತಾರೆ। ರೋಹನ್, सर आपने हमें इंटरनेट क्रांति के बारे में बहुत सारी जानकारी दी, इसके लिए सबकी तरफ से बहुत ಧನ್ಯವಾದ। ಸರ್, ನೀವು ನಮಗೆ ಇಂಟರ್ನೆಟ್ ಕ್ರಾಂತಿಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದೀರಿ, ಇದಕ್ಕಾಗಿ ಎಲ್ಲರ ಕಡೆಯಿಂದ ನಿಮಗೆ ತುಂಬ ಧನ್ಯವಾದಗಳು ಎಂದು ರೋಹನ್ ಕೊನೆಯದಾಗಿ ತನ್ನ ಕಂಪ್ಯೂಟರ್ ಶಿಕ್ಷಕರಿಗೆ ಏನು ಮಾಡ್ತಾನೆ, ಧನ್ಯವಾದವನ್ನು ಹೇಳುತ್ತಾನೆ, ಧನ್ಯವಾದವನ್ನು ಸಲ್ಲಿಸುತ್ತಾನೆ। ಶಿಕ್ಷಕ, एक बात याद रखना कि इस क्षेत्र की क्रांति निरंतर चलती ही रही। ಕೊನೆಯದಾಗಿ ಶಿಕ್ಷಕರು ಹೇಳ್ತಾರೆ, ಒಂದು ಮಾತನ್ನು ನೆನಪಿಡಿ, ಈ ಇಂಟರ್ನೆಟ್ ಎನ್ನುವುದೇನಿದೆಯಲ್ಲ, ಈ ಇಂಟರ್ನೆಟ್ ಹಾಗೂ ತಂತ್ರಜ್ಞಾನದ ಕ್ಷೇತ್ರದಲ್ಲಿ ಕ್ರಾಂತಿ ನಿರಂತರವಾಗಿ ಮುಂದುವರಿಯುತ್ತಲೇ ಇರುತ್ತದೆ। ಈ ಮಾತನ್ನು ನೀವು ಯಾವತ್ತಿಗೂ ಕೂಡ ಮರೆಯಬೇಡಿ ಅಂತ ಶಿಕ್ಷಕರು ಹೇಳುತ್ತಾರೆ। अंत में हम देखेंगे पाठ का आशय।
वैज्ञानिक आविष्कारों ने मानव जीवन को सुविधाजनक बनाया है। इंटरनेट से मानव की जीवन शैली और उसकी सोच में क्रांतिकारी परिवर्तन हुआ है। आज इंटरनेट के बिना संचार व सूचना दोनों क्षेत्र कमजोर हो जाते हैं। इंटरनेट ने पूरी दुनिया को एक जगह ला खड़ा कर दिया है। जीवन के हर क्षेत्र में इंटरनेट का बहुत बड़ा योगदान है। इंटरनेट वरदान है तो अभिशाप भी है। ವೈಜ್ಞಾನಿಕ ಆವಿಷ್ಕಾರಗಳು ಮಾನವನ ಜೀವನವನ್ನು ಬಹಳಷ್ಟು ಅನುಕೂಲವನ್ನಾಗಿಸಿ ಮಾಡಿದ್ದಾವೆ. ಇಂಟರ್ನೆಟ್ ಮಾನವನ ಜೀವನ ಶೈಲಿ ಮತ್ತು ಚಿಂತನೆಯಲ್ಲಿ ಕ್ರಾಂತಿಕಾರಿ ಬದಲಾವಣೆಯನ್ನು ತಂದಿದೆ. ಇಂದು ಇಂಟರ್ನೆಟ್ ಇಲ್ಲದೇ ಇದ್ದಲ್ಲಿ ಸಂವಹನ ಮತ್ತು ಮಾಹಿತಿ ಕ್ಷೇತ್ರಗಳೆರಡೂ ದುರ್ಬಲಗೊಳ್ತಾ ಇದ್ವೇನೋ. ಇಂಟರ್ನೆಟ್ ಇಡೀ ಜಗತ್ತನ್ನು ಒಂದೇ ಸ್ಥಳದಲ್ಲಿ ತಂದು ನಿಲ್ಲಿಸಿದೆ. ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿ ಇಂಟರ್ನೆಟ್ ದೊಡ್ಡ ತನ್ನದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ನೀಡಿದೆ. ಇಂಟರ್ನೆಟ್ ಒಂದು ಕಡೆ ನಮಗೆ ವರದಾನವಾಗಿದ್ದರೆ ಇನ್ನೊಂದು ಕಡೆ ಏನಾಗಿದೆ, ಒಂದು ಶಾಪವೂ ಆಗಿದೆ ಎಂಬುದು ನಾವು ಮರೆಯಬಾರದು ಅಂತ ಈ ಪಾಠಗಳ ಮೂಲಕ ಮಕ್ಕಳೇ ನಮಗೆ ತಿಳಿದು ಬರುತ್ತೆ. तो पाठ में कुछ टिप्पणियां हैं, उनको हम जानेंगे. ಒಂದಿಷ್ಟು ಟಿಪ್ಪಣಿಗಳನ್ನು ಕೊಟ್ಟಿದ್ದಾರೆ, ಬನ್ನಿ ಅದರ ಬಗ್ಗೆಯನ್ನು ನಾವು ತಿಳಿದುಕೊಳ್ಳೋಣ. ಟಿಪ್ಪಣಿ 1 है संचार माध्यम. ಏನಕ್ಕೆ ಸಂಚಾರ ಮಾಧ್ಯಮ ಅಂತ ಕರಿತೀವಿ? समाचार पत्र, पत्रिकाएं, दूरभाषा, दूरदर्शन, इंटरनेट आदि साधन जिनका उपयोग सूचनाओं के संदेश वहन के लिए किया जाता है. ಮಾಧ್ಯಮ ಪತ್ರಿಕೆಗಳು, ನಿಯತಕಾಲಿಕೆಗಳು, ಟೆಲಿಫೋನ್, ದೂರದರ್ಶನ, ಇಂಟರ್ನೆಟ್ ಇತ್ಯಾದಿಗಳ ಮಾಹಿತಿಯನ್ನು ನಾವು ರವಾನಿಸಲು ಇದನ್ನು ಬಳಸ್ತೀವಿ. ಇದಕ್ಕೆ ನಾವು ಮಾಹಿತಿ ತಂತ್ರಜ್ಞಾನ ಎನ್ನಬಹುದು ಎಂದು ಈ ಒಂದು ಪಾಠದಲ್ಲಿ ಹೇಳಲಾಗಿದೆ. दूसरा है वीडियो कॉन्फ्रेंस. ಎರಡನೇದಾಗಿ ವಿಡಿಯೋ ಕಾನ್ಫರೆನ್ಸ್ ಬಗ್ಗೆ ಹೇಳಲಾಗಿದೆ. एक सभागार जिसमें कई लोगों के साथ 8-10 टीवी के पर्दे पर एक साथ चर्चा होती है, इसी को हम क्या कहते हैं? ವಿಡಿಯೋ ಕಾನ್ಫರೆನ್ಸ್ कहते हैं. ವಿಡಿಯೋ ಕಾನ್ಫರೆನ್ಸ್ ಅಂದರೆ ಒಂದು ಸಭಾಗಾರದಲ್ಲಿ ಹಲವಾರು ಜನರೊಂದಿಗೆ 8-10 ಟಿವಿಯ ಪರದೆಯ ಮೇಲೆ ಒಟ್ಟಿಗೆ ನಾವು ಏನು ಮಾಡಬಹುದಾಗಿದೆ? ಚರ್ಚೆಯನ್ನು ಮಾಡಬಹುದಾಗಿದೆ. ಇದಕ್ಕೆ ಬೆಸ್ಟ್ ಉದಾಹರಣೆ ಅಂದರೆ ನ್ಯೂಸ್ ಚಾನೆಲ್ಸ್ಗಳು. तीसरा है इंफॉर्मेशन टेक्नोलॉजी एनेबल्ड सर्विसेज. सूचना प्रौद्योगिकी द्वारा संभाव्य सेवाएं, सूचना प्रौद्योगिकी के द्वारा प्राप्त कराई जाने वाली सेवाएं जैसे BPO. ಮಾಹಿತಿ ತಂತ್ರಜ್ಞಾನದ ಮೂಲಕ ಮಾಹಿತಿ ತಂತ್ರಜ್ಞಾನ ಸಕ್ರಿಯಗೊಳಿಸುವಂಥ ಸೇವೆಗಳು ಅಂದರೆ ಸಂಭಾವ್ಯ ಸೇವೆಗಳು ಮಾಹಿತಿ ತಂತ್ರಜ್ಞಾನದ ಮೂಲಕ ಒದಗಿಸುವಂಥ ಸೇವೆಗಳಿಗೆ. ಉದಾಹರಣೆಗೆ BPO ಅಂದರೆ ಬಿಸ್ನೆಸ್ ಪ್ರೊಸೆಸ್ ಔಟ್ಸೋರ್ಸಿಂಗ್, ಅಂದರೆ ವ್ಯಾಪಾರ ಪ್ರಕ್ರಿಯೆ ಹೊರಗುತ್ತಿಗೆಯನ್ನು ನಾವು BPO ಅಂತ ಕರಿತೀವಿ. चौथी टिप्पणी है कबंध बाहें. कबंध नामक एक राक्षस था जिसकी बाहें लंबी होकर कहीं भी पहुंच सकती थी. कहा जाता है कि जब उसने अपनी बाहों में श्री राम तथा लक्ष्मण को फंसाया था तब श्री राम ने उसकी बाहें काट दिया था. प्रस्तुत पाठ में इंटरनेट के व्यापक प्रभाव को दिखाने के लिए इन शब्दों का प्रयोग किया गया है. ಕಬಂಧ ಬಾಹುಗಳು. ಕಬಂಧ ಎಂಬ ಒಬ್ಬ ರಾಕ್ಷಸನಿದ್ದ ಅಂತ ಹೇಳಲಾಗತ್ತೆ. ಅವನ ತೋಳುಗಳು ಉದ್ದವಾಗಿದ್ದು ಎಲ್ಲಿ ಬೇಕಾದರೂ ತಲುಪಬಹುದಾಗಿತ್ತು. ಶ್ರೀರಾಮ ಮತ್ತು ಲಕ್ಷ್ಮಣರ ಮನಸ್ಸಲ್ಲಿ ಅವನು ಏನು ಮಾಡ್ತಾನೆ, ತನ್ನ ತೋಳುಗಳಲ್ಲಿ ಸಿಕ್ಕಿ ಹಾಕಿಕೊಂಡಾಗ ಆವಾಗ ಶ್ರೀರಾಮ ಅವನ ತೋಳುಗಳನ್ನು, ಆ ರಾಕ್ಷಸನ ತೋಳುಗಳನ್ನು ಕತ್ತರಿಸಿದರು ಎಂದು ಹೇಳಲಾಗುತ್ತದೆ. ಅಂತರ್ಜಾಲದ ವ್ಯಾಪಕ ಪ್ರಭಾವವನ್ನು ತೋರಿಸಲು ಪ್ರಸ್ತುತ ಈ ಪಠ್ಯದಲ್ಲಿ ಈ ಪದಗಳನ್ನು ಬಳಸಲಾಗಿದೆ. और 5वीं टिप्पणी है दिन प्रतिदिन तकनीकी परिवर्तन होता रहेगा, उसके अनुरूप इंटरनेट क्षेत्र में भी परिवर्तन होते रहेंगे. ತಾಂತ್ರಿಕ ಬದಲಾವಣೆಗಳು ದಿನದಿಂದ ದಿನಕ್ಕೆ ನಡೆಯುತ್ತಲೇ ಇರುತ್ತವೆ. ಅದರಂತೆ ಇಂಟರ್ನೆಟ್ ವಲಯದಲ್ಲಿಯೂ ಕೂಡ, ಇಂಟರ್ನೆಟ್ ಕ್ಷೇತ್ರದಲ್ಲಿಯೂ ಕೂಡ ಹಲವಾರು ಬದಲಾವಣೆಗಳು ನಡೆಯುತ್ತಲೇ ಇರುತ್ತವೆ ಎಂದು ಈ ಒಂದು ಪಾಠದ ಮೂಲಕ ಹೇಳಲಾಗಿದೆ. ಸೊ ಮಕ್ಕಳೇ, ಇದು ಸಂಪೂರ್ಣವಾಗಿರುವಂಥ ಇಂಟರ್ನೆಟ್ ಕ್ರಾಂತಿ ಅತ್ಯಂತ ಮುಖ್ಯವಾಗಿರುವಂಥ ಪಾಠ. ಹಾಗೂ ಪರೀಕ್ಷಾ ದೃಷ್ಟಿಯಿಂದಲೂ ಕೂಡ ಇಲ್ಲಿ 4 ಅಂಕದ ಒಂದು ಪ್ರಶ್ನೆ ಬರ್ಬೋದು, ಅಥವಾ 3 ಅಂಕದ ಪ್ರಶ್ನೆ ಬರ್ಬೋದು. 4ರಿಂದ 5 ಅಥವಾ 6 ಅಂಕಗಳು ಸಂಪೂರ್ಣವಾಗಿ ಈ ಒಂದು ಪಾಠದಿಂದ ಬರ್ತವೆ. ಸೊ ಮಕ್ಕಳು ಇದನ್ನು ಬಹಳಷ್ಟು ಚೆನ್ನಾಗಿ ಓದ್ಕೊಳ್ಬೇಕು. ಇಲ್ಲಿಯವರೆಗೆ ನೀವು ವಿಡಿಯೋ ವೀಕ್ಷಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಹಾಗೂ ನಾವು ಮತ್ತೆ ಏನು ಮಾಡೋಣ ಅಂದರೆ ಮುಂದಿನ ವಿಡಿಯೋಗಳಲ್ಲಿ ಮುಂದಿನ ಪಾಠಗಳ ಬಗ್ಗೆ ಅಭ್ಯಾಸವನ್ನು ಮಾಡೋಣ.
ಇಷ್ಟೊತ್ತವರೆಗೆ ನೀವು ನೋಡಿದ್ದಕ್ಕಾಗಿ ಹಾಗೂ ಈ ಒಂದು ವಿಡಿಯೋವನ್ನು ಚೆನ್ನಾಗಿ ಈ ಮಾಹಿತಿ ಚೆನ್ನಾಗಿ ನಿಮಗೆ ಅನಿಸಿದರೆ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ಜಕಾರ್ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡಲು ತಪ್ಪದೇ ಇರಿ. ಅವಶ್ಯವಾಗಿ ನೀವು ಜಕಾರ್ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ.